ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ನಿಶ್ವಾಗ್ಲಪ್ಪ, ಈಗ ಸೈನುಸೈಟಿಸ್ ಅಂತ ಏನ್ ಹೇಳ್ತಾ ಇದ್ದೀರಾ, ಸೊ ಅದ್ರ ಅರ್ಥ ಹೇಳೋದಾಗಿದ್ರೆ ಈ ಒಂದು ಮ್ಯೂಕಸ್ ಏನಿರುತ್ತೆ, ಈ ಒಂದು ನಮ್ಮ ಸೈನಸ್ ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಅಲ್ಲಿ ಫಿಲಪ್ ಆಗೋದಕ್ಕೆ ಶುರು ಆಗೋದು. ಹೌದಾ? ಆ ಒಂದು ಮ್ಯೂಕಸ್ ಫಿಲಪ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ಈ ಸೈನಸ್ ಗಳು ಕಂಪ್ಲೀಟ್ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ. ಅದು ಬ್ಲಾಕ್ ಆಗಿದೆ ಅಂದಾಗ ಸೊ ತಲೆನೋವು ಬರೋದಾಗಿರ್ಬೋದು, ಮುಖ ಭಾರ ಅನ್ಸೋದು, ಮೂಗ್ ಕಟ್ಕೊಳ್ಳೋದು, ಕಣ್ಣಲ್ಲಿ ನವೆ ಬರ್ತಾ ಇರುತ್ತೆ, ಕಣ್ ಕೆಂಪಗಾಗೋದು, ಸೊ ತುಂಬಾ ಇರಿಟೇಷನ್ ಇರುತ್ತೆ. ಸೊ ಈ ಒಂದು ಸಿಂಪ್ಟಮ್ಸ್ ಗಳು ಬರೋದಕ್ಕೆ ಆ ಬ್ಲಾಕ್ ಆಗಿರೋದು ಕಾರಣ ಆಗಿರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಆ ಏನ್ ಬ್ಲಾಕ್ ಆಗಿದೆ ಮ್ಯೂಕಸ್ ಇಂದ ಅದನ್ನ ಸರ್ಜರಿ ಮೂಲಕ ಕ್ಲಿಯರ್ ಮಾಡ್ಕೊಳ್ತೀವಿ. ಆದ್ರೆ ಆ ಬ್ಲಾಕ್ ಆಗಿರೋದಕ್ಕೆ ಕಾರಣ ಏನಿದೆ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅನ್ನೋದು ಆಗೋದಿಲ್ಲ. ಓನ್ಲಿ ಮ್ಯೂಕಸ್ ನ ತೆಗೆದು ಬಿಡ್ತೀವಿ, ಮತ್ತೆ ಒಂದ್ 3 ತಿಂಗಳ 6 ತಿಂಗಳ ಆಗುತ್ತೋ ಇಲ್ಲೋ ಮತ್ತೆ ಮ್ಯೂಕಸ್ ಫಿಲಪ್ ಆಗುತ್ತೆ, ಮತ್ತೆ ಅದೇ ರೀತಿ ಸಿಂಪ್ಟಮ್ಸ್ ಗಳು ಕಾಣಿಸಕ್ ಶುರು ಆಗೋದು. ಅದ್ರ ಜೊತೆಗೆ ಈ ಒಂದು ಸೈನಸ್ ಸೈಟಿಸ್ ಅನ್ನೋ ಸಮಸ್ಯೆ ಬಂದಿರೋದಕ್ಕೆ ಏನ್ ಕಾರಣ ಇದೆ, ಒಳಗಡೆ ಏನ್ ಮೆಟಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸಗಳಾಗಿದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಈಗ ಅದು ಏನ್ ಬೆಳೀತಾ ಇದೆ ಕಾಯಿಲೆ ಅದನ್ನ ತಡೆ ಹಿಡಿಯೋದ್ರ ಜೊತೆಗೆ ವಾಸಿ ಮಾಡೋದಕ್ಕೂ ಹೆಲ್ಪ್ ಮಾಡ್ಕೊಡ್ಬೋದಪ್ಪ. ಸೊ ಮೆಡಿಸಿನ್ಸ್ ಇಂದಾನೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ, ಯಾರಿಗೂ ಆಪರೇಷನ್ ಗೈಡ್ ಮಾಡ್ತಾ ಇಲ್ಲ. ಸೊ ಒಂದ್ಸಲ ಬಂದು ಭೇಟಿ ಆದಲ್ಲಿ ಈಗ ಆ ಸಮಸ್ಯೆ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಬೆಳ್ಕೊಂಡಿದೆ, ಅದನ್ನ ಎಷ್ಟು ದಿನದಲ್ಲಿ ಸರಿಪಡಿಸಬಹುದು, ಅದನ್ನೆಲ್ಲ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಳಿ ಸರ್. ನಮ್ಮ ನೆಕ್ಸ್ಟ್ ಕಾಲರ್ ಇನ್ನು ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹೆಸರು ಮಾದೇವ್ ಅಂತ, ನಾವು ಹೋಮಿಯೋಪತಿ ಅಂತ ಫೋನ್ ಮಾಡಿದ್ವಿ. ಹೋಮಿಯೋಪತಿ ಇದು ಖಂಡಿತ ಹೌದು, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ. ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ, ಹುಡುಗನು 17 ವರ್ಷ. ಓಕೆಪ್ಪ. 17 ವರ್ಷ ನಮ್ಮ ಹುಡುಗನ್ಗೆ, ಅವ್ನಿಗೆ ಅವಾಗ ಪಕ್ಕ ಹೇಳ್ತಾ ಬರ್ತಾ ಇರ್ತದೆ. ಓಕೆ, ನೆನ್ನೆ ಒಂಥರ ನಾಲ್ಗೆ ಎಲ್ಲ ಕಚ್ಬಿಡಿದ, ಏನ್ ಮಾಡೋದು ಅಂತ ಹೇಳಿ. ಓಕೆ, ಎಷ್ಟು ದಿನದಿಂದ ಆಗ್ತಾ ಇದೆಪ್ಪ ಈ ರೀತಿ? ಸುಮಾರು ಒಂದು 8 ವರ್ಷದಿಂದಾನು ಅದೇ ಐತೆ ಸರ್. ಬಂದಾಗೆಲ್ಲ ಆಸ್ಪತ್ರೆಗೆ ತೋರಿಸಿ ಸ್ವಲ್ಪ ಕಮ್ಮಿ ಆಯ್ತು, ತುಂಬಾ ಹೋಗ್ತಿದೆ. ಓಕೆ, ಸೊ ಏನಂತ ಹೇಳಿದಾರೆ ಸಮಸ್ಯೆ, ಯಾಕೆ ಆಗ್ತಾ ಇದೆ, ಏನ್ ಕಾರಣ ಇದೆ? ಅವ್ರು ಏನು ಹೇಳ್ತಿದ್ದಿಲ್ಲಮ್ಮ. ಓಕೆ, ಸೊ ಸಿಂಪ್ಟಮೆಟಿಕಲಿ ಹೇಳ್ತಾ ಇದ್ರಮ್ಮ, ತುಂಬಾ ಉಬ್ಸ ತರ ಇದೆ. ಸೊ ಎಷ್ಟೋ ಸರಿ ಆಪರೇಷನ್, ಈಗ ಅಡ್ಮಿಟ್ ಕೂಡ ಮಾಡಿದ್ದೆ, ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ 8 ವರ್ಷದಿಂದ ಅಂತ. ಈಗ ಉಬ್ಸ ಬರ್ತಾ ಇದೆ ಅನ್ನೋ ಕಂಡೀಷನ್ಗೆ ನಾವು ಅಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ತಿಳಿಸ್ಕೊಡ್ಬೋದು. ಈಗ ಮೇಲ್ಗಡೆ ಏನ್ ಲಕ್ಷಣಗಳು ಕಾಣಿಸ್ತಾ ಇದೆ, ಸೊ 8 ವರ್ಷದಿಂದ ಆ ಒಂದು ಲಕ್ಷಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತಾ ಇದ್ದೀರಾ. ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಅದ್ರ ಜೊತೆಗೆ ಇನ್ನೂ ಸಿವಿಯರ್ ಕಂಡೀಷನ್ಗೂ ಅದು ರೀಚ್ ಆಗ್ತಾ ಇದೀಪ. ಆದ್ರೆ ಹೋಮಿಯೋಪತಿಯಲ್ಲಿ ಮೇಲ್ಗಡೆ ಲಕ್ಷಣಗಳಿಗೆಲ್ಲ ಆ ಒಂದು ಲಕ್ಷಣಗಳು ಬರೋದಕ್ಕೆ ಏನ್ ಕಾರಣ ಇದೆ ಒಳಗಡೆ, ಅದಕ್ಕೆ ಒಂದು ಮೆಡಿಕೇಶನ್ ಪ್ರೊವೈಡ್ ಮಾಡ್ತಾ ಇದೀವಿ. ಹಾಗಾಗಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದ್ರ ಜೊತೆಗೆ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಮತ್ತೆ ಈ ಕಾಯಿಲೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಒಂದ್ಸಲ ಬಂದು ಭೇಟಿ ಆದಲ್ಲಿ ನಿಮ್ಗೂ ಕೂಡ ಆ ಒಂದು ಚಿಕಿತ್ಸೆ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದಕ್ಕೆ ಸರ್. ನಿಮ್ಗೆ ಯಾವ್ದು ಹತ್ತಿರದ ಶಾಖೆ, ಆ ಶಾಖೆಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಫ್ಯಾಮಿಲಿ ಟೆಂಡೆನ್ಸಿ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ಹೇಳ್ತಾ ಇದ್ರಿ. ಡಾಕ್ಟರ್ ಮುಂದುವರಿಸಿ. ಸೊ ಬೇಸಿಕಲಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಸೆಡೆಂಟರಿ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ, ಈ ಒಂದು ಫಾಸ್ಟ್ ಲೈಫ್ ಅಲ್ಲಿ ಸೊ ಫಾಸ್ಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ ನ ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಅದು ಕೂಡ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆಗೆ ಈಡಾಗ್ತಾ ಇದೆ ಅನ್ನೋದು ಕೂಡ ನೋಡ್ತಾ ಇದ್ದೀವಿ ಎಷ್ಟೋ ಪೇಷಂಟ್ಸ್ ಅಲ್ಲಿ. ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಆ ಒಂದು ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ಈ ಒಂದು ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು, ಅದ್ರ ಮೇಲ್ಗಡೆ ಡೇಂಜರ್ ಇದೆ ಅನ್ನೋ ಸೈನ್ ಇದ್ರೂ ಕೂಡ ಎಷ್ಟೋ ಜನ ರೆಗ್ಯುಲರ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹಾರ್ಮ್ ಇದೆ ಅಂದ್ರೂ ಕೂಡ ನಾವು ತಗೊಳ್ತಾ ಇದೀವಿ ಅಂದ್ಮೇಲೆ ಅದರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಅಲರ್ಜಿ ಅಥವಾ ಅಸ್ತಮಾನೋ ಸಮಸ್ಯೆಗೆ ಈಡಾಗೋದಕ್ಕೆ. ಅದು ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಕಾರಣ ನಾವು ಮಾಡ್ತಕ್ಕಂಥ ಕೆಲಸ. ಈಗ ಎಷ್ಟೋ ಜನ ಕೆಲಸ ಅಂದ್ರೆ ವರ್ಕ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ, ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ದಿನನಿತ್ಯ ಅದರಿಂದ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ನಮ್ಮ ಬಾಡಿಗೆ, ಆ ಒಂದು ಸ್ಮೆಲ್ ನ ಸೇವನೆ ಮಾಡ್ತಾ ಇದೀವಿ ಅಂದಾಗ ಸೊ ಅದ್ರ ಮೂಲಕ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮಗಳು ಬೀಳ್ತಾ ಇರುತ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಗಂಗರಾಜು ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಸರ್? ಕನಕಪುರದಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು?
ನನ್ಗೆ ಒಂದು 7-8 ವರ್ಷದಿಂದ ಈ ವೀಸಿಂಗ್ ತರ ಬರೋದು, ಕೆಮ್ಮಾಗೋದು, ಅಲರ್ಜಿ ಆಗೋದು, ಓಕೆ. ಹಾ ಹಾ. ಉಸಿರು ಕಟ್ಟದಂಗ ಆಗೋದು, ಓಕೆ. ಊಟದಲ್ಲಿ ವ್ಯತ್ಯಾಸ ಆದಾಗ ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತು ಅನ್ನೋ ಟೈಮ್ ಅಲ್ಲಿ ಹಂಗಾಗುತ್ತೆ ಸರ್. ನಾಲಿಗೆ ಎಲ್ಲ ಮಚ್ಚೆ ಆಗೋದು. ನಿಜವಾಗ್ಲಪ್ಪ. ಮತ್ತೆ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ? ಈಗ 8 ವರ್ಷ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಸರ್ ನಮ್ಗೆ ಹೋಮಿಯೋಪತಿ ನೋಡಿರ್ಲಿಲ್ಲ. ಓಕೆ. ಈ ಡಾಕ್ಟರ್ ಹತ್ರ ಹೋಗೋದು, ಅದೇನೋ ಎಳೆಯೋದು ಒಂದು ಮಾತ್ರೆ ಕೊಟ್ಟಿದ್ರು, ಅದು ತಕೊಳ್ಳೋದು, ಬಂದಾಗ ತಕೊಳ್ಳೋದು, ಇದ್ದಾಗ ಇರೋದು, ಆ ತರ ಮಾಡ್ತಾ ಇದ್ದು. ನಿಜವಾಗ್ಲಪ್ಪ. ಈಗೇನ್ ನೀವು ಸಿಂಪ್ಟಮ್ಸ್ ಗಳೆಲ್ಲ ಹೇಳ್ತಾ ಇದ್ದೀರಾ ನೋಡಿ, ಈ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿಪ್ಪ. ಸೊ ಈ ಒಂದು ಬ್ರಾಂಕೈಟಿಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಈ ಒಂದು ಸೀಸನ್ ವೈಸ್ ಆಗಿರ್ಬೋದು, ಒಂದು ಸರ್ಟನ್ ಸ್ಟಿಮ್ಯುಲೈಗೆ ನಾವು ಎಕ್ಸ್ಪೋಸ್ ಆಗಿದೀವಿ ಅಂದ್ರೆ, ಜಾಸ್ತಿ ಡಸ್ಟ್ ಅಲ್ಲಿ ಹೋಗಿದೀವಿ, ಸಮಸ್ಯೆಗಳು ಬರೋದು, ಜಾಸ್ತಿ ಫುಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು, ಆ ಟೈಮ್ ಅಲ್ಲಿ ಸಮಸ್ಯೆಗಳು ಬರೋದು, ಅಥವಾ ಈ ಪದಾರ್ಥ ತಿಂದ್ರೆ ಜಾಸ್ತಿ ಆಗುತ್ತದೆ. ನಿಜವಾಗ್ಲು. ಯಾಕಂದ್ರೆ ಆ ಒಂದು ಪದಾರ್ಥಗಳಿಗೆ ನಮ್ಮ ಬಾಡಿ ಅನ್ನೋದು ಸೆನ್ಸಿಟಿವ್ ಆಗ್ತಾ ಬರೋದಪ್ಪ. ಸೊ ಅದು ನಮ್ಮ ಬಾಡಿಗೆ ಸ್ವೀಕರಿಸ್ತಾ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಸಡನ್ ಆಗಿ ಒಂದು ಅಲರ್ಜಿ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ತರ ಇದ್ದಾಗ, ಸೊ ನಮ್ಮಲ್ಲಿ ಆ ಒಂದು ಅಲರ್ಜಿ ಅನ್ನೋ ಕೊರತೆ ಏನಿದೆ, ಅದಕ್ಕೆ ನಾವು ಚಿಕಿತ್ಸೆ ಪಡ್ಕೋಬೇಕು ಹೊರತಾಗಿ ಆ ಅಲರ್ಜಿಯಿಂದ ಏನ್ ಮೇಲ್ಗಡೆ ಸಮಸ್ಯೆಗಳು ಬರ್ತಾ ಇದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಾತ್ರ ಸ್ವಲ್ಪ ವಾಸಿಯಾಗಿರೋ ತರ ಕಾಣಿಸ್ತಾ ಇರುತ್ತೆಪ್ಪ. ಮತ್ತೆ ಒಂದ್ 15 ದಿವಸ ತಿಂಗಳ ಬಿಡಿ ಮತ್ತೆ ಎಲ್ಲಾ ಸಮಸ್ಯೆಗಳು ತಿರುಗಿ ಬರ್ತಾ ಇರೋದು. ಸೊ ಹಾಗಾಗಿ ಅದೇ ತರ ಆಯ್ತು. ನಿಜವಾಗ್ಲು ಹಾಗಾಗಿ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಏನ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಸೊ ನಮ್ಮ ದೇಹದಲ್ಲಿ ಆ ಅಲರ್ಜಿ ಅನ್ನೋ ಸಮಸ್ಯೆ ಏನಿದೆ ಅದನ್ನೇ ಹೆಲ್ಪ್ ಮಾಡ್ತಾ ಇದೀವಿಪ್ಪ. ಎಷ್ಟು ಖರ್ಚಾಗುತ್ತೆ ಸರ್ ಇದಕ್ಕೆ? ಸೊ ಅದು ಈಗ ನಿಮ್ಮ ಕಾಯಿಲೆ ಎಷ್ಟು ಮಟ್ಟಿಗೆ ಈಗ ಬೆಳ್ಕೊಂಡಿದೆ, ಸೊ ಏನೆಲ್ಲ ಡ್ಯಾಮೇಜಸ್ ಗಳಾಗಿದೆ, ಆ ಒಂದು ಕಾಯಿಲೆಗೆ ಯಾವ ರೀತಿ ಮೆಡಿಕೇಶನ್ ಅಗತ್ಯ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟು ಮೆಡಿಸಿನ್ ಚಾರ್ಜಸ್ ಏನಿದೆ ಅದನ್ನ ನೀವು ಕಟ್ಕೊಳ್ಳೋದಿರುತ್ತೆಪ್ಪ. ಅದು ನೀವು ಬಂದು ಮೀಟ್ ಆದಾಗ ಎಕ್ಸಾಮಿನೇಷನ್ ಮಾಡ್ಬಿಟ್ಟು ನಾವು ಆ ಕಾಯಿಲೆನ ಪರಿಶೀಲನೆ ಮಾಡಿದಾಗ ಎಕ್ಸಾಕ್ಟ್ ಆಗಿ ಗೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು ನೋಡಿ. ನಮಸ್ಕಾರ. ಧನ್ಯವಾದಗಳು ಸರ್ ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ನೇರವಾಗಿ ಬಂದು ಡಾಕ್ಟರ್ ಭೇಟಿ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶಿವು ಅಂದ್ಬಿಟ್ಟು. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಶಿವು? ನಮ್ದು ಮೈಸೂರು. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ. ಹಲೋ, ನಮಸ್ಕಾರ. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಇದು ಅಲರ್ಜಿ ಅಂತ ಹೇಳಿದ್ರಲ್ಲ, ಅದು ಫಸ್ಟ್ ನಮ್ಗೆ ಕೆಮ್ಮು ಕಫ ತರ ಇತ್ತದು. ಓಕೆ. ಅದು ಸುಮಾರು ಒಂದ್ 2 ವರ್ಷಗಳಿಂದ ಇತ್ತು. ನಾನು ಸಾಕಷ್ಟು ಕಡೆ ತೋರಿಸಿದೆ. ಮತ್ತೆ ತಿರ್ಗಾ ಶ್ವಾಸಕೋಶದ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲಿ ಚೆಕ್ ಮಾಡಿಸಿ ತೋರ್ಸಾದ್ಮೇಲೆ ಅವರು ಅಲರ್ಜಿ ಅಂದ್ಬಿಟ್ಟು ಏನನ್ನ ಪಂಪುಡಿಯೋದು ಮಾತ್ರೆ ಅದೆಲ್ಲ ಕೊಟ್ಟಿದ್ರು. ಇವಾಗ ಏನಾಗೈತೆ ಅಂದ್ರೆ, ಇವಾಗ ಅದು ನೆಕ್ಸ್ಟ್ ಅದು ಕೆಮ್ಮು ನಿಂತೋಗೈತೆ, ಬರೀ ಕಫ ಬರುತ್ತೆ, ಮತ್ತೆ ಗಂಟ್ಲೆಲ್ಲ ಒಂಥರ ಕೆರೆತ ಬಂದ್ಬಿಟ್ಟು ನವೆ ಆಗುತ್ತೆ ಸರ್. ನಿಜವಾಗ್ಲಪ್ಪ. ಯಾಕಂದ್ರೆ ಈಗ ಸೊ ಜನರಲಿ ಅಲರ್ಜಿ ಅನ್ನೋದು ಯಾವ ರೀತಿ ಅಂದ್ರೆ ಸ್ಟೇಜ್ ವೈಸ್ ಬೆಳಿತಕ್ಕಂಥದ್ದು. ಈಗ ಅದರಲ್ಲಿ 4 ಸ್ಟೇಜ್ಗಳಿದೆಪ್ಪ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಯಾವಾಗ ಅದು ಸೆಕೆಂಡ್ ಸ್ಟೇಜಿಗೆ ಹೋಗ್ಬಿಡುತ್ತೆ ಅದನ್ನ ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತಾ ಇದ್ದೀವಿ. ಥರ್ಡ್ ಸ್ಟೇಜಿಗೆ ಹೋದಾಗ ಬ್ರಾಂಕೈಟಿಸ್ ಅಂತ ಹೇಳ್ತಾ ಇದೀವಿ. ಎಟ್ ಲಾಸ್ಟ್ ಅದು 4th ಸ್ಟೇಜ್ಗೆ ರೀಚ್ ಆದಾಗ ಅಸ್ತಮಾ ಅಂತ ಹೇಳ್ತಾ ಇದೀವಿ. ಅಂದ್ರೆ ಮೇಲ್ಗಡೆ ಲಕ್ಷಣಗಳಿಗೆ ಮಾತ್ರ ನಾವು ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ, ಒಳಗಡೆ ಅದು ಕಾಯಿಲೆ ಬೆಳಿತಾನೆ ಇರುತ್ತೆ ಸ್ಟೆಪ್ ವೈಸ್. ಅದು ಯಾವ ರೀತಿ ಬೆಳಿತಾ ಹೋಗುತ್ತೆ, ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಕೆಮ್ಮು ನೆಗಡಿ ಮಾತ್ರ ಇರುತ್ತೆ. ಯಾವಾಗ ಸೆಕೆಂಡ್ ಸ್ಟೇಜಿಗೆ ಹೋಗಕ್ ಶುರು ಆಗ್ಬಿಡುತ್ತೆ, ಆ ಒಂದು ಕೆಮ್ಮು ನೆಗಡಿ ಜೊತೆಗೆ ಸೊ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಗಂಟ್ಲಲ್ಲಿ ಕೆರೆತ ಬರೋದು, ತಲೆನೋವು ಬರೋದು, ಮುಖ ಭಾರ ಅನ್ಸೋದು, ಕಣ್ಣಿಂದ ನೀರ್ ಕಡಿಯೋದು, ಈ ತರ ಸಮಸ್ಯೆಗಳು ಆಡ್ ಆಗ್ತಕ್ಕಂಥದ್ದು. ಸೆಕೆಂಡ್ ಸ್ಟೇಜ್ ಆದ್ಮೇಲೆ ಯಾರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, 3ನೇ ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ, ಈ ಒಂದು ಉಸಿರಾಟದ ಸಮಸ್ಯೆ ಅಂದ್ರೆ ಉಪ್ಸ ಬರೋದು, ವೀಸಿಂಗ್ ತರ ಕಾಣಿಸೋದಕ್ಕೆ ಶುರು ಆಗೋದು, ರಾತ್ರಿ ಮಲಗಿದಾಗ ಉಸಿರು ತಗೊಳಕ್ಕೆ ಆಗ್ತಿಲ್ಲ ನನಗೆ, ಕೂತ್ಕೋಬೇಕು ಅಥವಾ ಏನಾದ್ರೂ ಒಂದು ಸೊ ಹೊರಗಡೆ ಹೋಗ್ಬೇಕು, ಎನ್ವಿರಾನ್ಮೆಂಟ್ ಅಲ್ಲಿ ತಿರುಗಾಡ್ಬೇಕು, ಈ ತರ ಸಮಸ್ಯೆಗಳು ಆಡ್ ಆಗ್ತಕ್ಕಂಥದ್ದು. ಸೊ ಇದಕ್ಕೆ ಚಿಕಿತ್ಸೆ ಇದೆಯಪ್ಪ. ಒಂದ್ಸಲ ಬಂದು ಭೇಟಿ ಆದಲ್ಲಿ ಏನ್ ಮೆಡಿಕೇಶನ್ ನಿಮ್ಗೆ ಅಗತ್ಯ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ನ ಕೊಡೋದ್ರ ಜೊತೆಗೆ ವಾಸಿ ಮಾಡೋದಕ್ಕೆ ಹೆಲ್ಪ್ ಮಾಡ್ಕೊಡ್ಬೋದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ಇನ್ನೊಬ್ಬರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಬೆಂಗಳೂರಿದ್ದೆ ಮೇಡಮ್, ಯಲ್ಲಪ್ಪ ಅಂತ. ಯಲ್ಲಪ್ಪ ಅವರೇ, ಡಾಕ್ಟರ್ ಇದಾರೆ. ಏನ್ ಸಮಸ್ಯೆ ಇದೆ ತಿಳಿಸಿ ನೇರವಾಗಿ. ಹಲೋ. ನೋಡಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ನನ್ನ ಮಗನಿಗೆ 9 ವರ್ಷ ಸರ್. ಈಗ ಒಂದು 15 ದಿನದ ಕೆಮ್ಮುದು ವಿಪರೀತ ಕೆಮ್ತಾ ಇದ್ದೇನೆ ಸರ್. ಓಕೆ. ಅದು ಹಾಸ್ಪಿಟಲ್ ಹೋದ್ರೂ ಮೆಡಿಸಿನ್ ಕೊಟ್ರು ಕಮ್ಮಿ ಆಗ್ತಾ ಇಲ್ಲ ಸರ್. ನೈಟು ಇದಿತ್ತು ಸರ್, ಬೆಳಿಗ್ಗೆ ಆದ್ರೆ ಮತ್ತು ಸಂಜೆ
ಭಯಂಕರ ಕೆಮ್ಮು ಸರ್, ಅದು ಕಂಟ್ರೋಲ್ ಆಗಿಲ್ಲ ಸರ್ ಅದು. ಓಕೆ, ಏನಂತ ಹೇಳಿದಾರೆ ಮತ್ತೆ ಈಗ ಆಸ್ಪತ್ರೆಯಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇದೀರಲ್ಲ, ಸೊ ಏನ್ ಸಮಸ್ಯೆ ಇದೆ ಅಂತ ಮೇಡಮ್ ಹೇಳಿದ್ರೆ? ಅವ್ರು ಹೇಳಿದ್ರು ಅಲರ್ಜಿ ಆಗಿದೆ, ಅದರಿಂದ ಇನ್ಫೆಕ್ಷನ್ ತರ ಆಗಿದೆ ಅಂತ ಹೇಳ್ಬಿಟ್ಟು ಸಿರಪ್ ಮಾತ್ರೆ ಕೊಟ್ಟಿದ್ದಾರೆ ಸರ್ 5 ದಿನಕ್ಕೆ. ಓಕೆ ಓಕೆ, ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಏನಿದೆ ನೋಡಿಪ್ಪ, ಅದಕ್ಕೆ ವಾಸಿ ಮಾಡ್ತಕ್ಕಂಥ ಮೆಡಿಕೇಶನ್ ಹೋಮಿಯೋಪತಿಲಿ ಇದೆ. ಓಕೆನಾ? ಸೊ ಇಲ್ಲಿ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಏನಾಗ್ಬಿಡುತ್ತೆ, ಸೊ ಅವನಿಗೆ ಈಗ ಅಲರ್ಜಿ ಅನ್ನೋದು ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಎಕ್ಸಾಮಿನೇಷನ್ ಮೂಲಕ ನಾವು ತಿಳ್ಕೊಬಹುದು. ಅದೇ ರೀತಿ ಸ್ವಲ್ಪ ಮನೆಯಲ್ಲಿ ಏನ್ ಮಾಡಿ, ಬಿಸಿ ನೀರು ಕೊಡೋದು, ಅದ್ರ ಜೊತೆಗೆ ಜಾಸ್ತಿ ಹೊರಗಡೆ ವೆದರ್ ಅಲ್ಲಿ, ಕೋಲ್ಡ್ ವೆದರ್ ಅಲ್ಲಿ ತಿರುಗಾಡಿಸಿ ಮನೆಯಲ್ಲಿ ಸ್ವಲ್ಪ ಬಾಡಿನ ವಾರ್ಮ್ ಇಟ್ಕೊಳ್ಳೋ ತರ ಹೆಲ್ಪ್ ಮಾಡ್ಕೊಳ್ಳೋದು, ಮತ್ತೆ ಕಿವಿಯಲ್ಲಿ ಸ್ವಲ್ಪ ಕಾಟನ್ ನ ಯೂಸ್ ಮಾಡ್ಕೊಳ್ಳೋದು, ಈ ತರ ಸ್ವಲ್ಪ ಪ್ರಿಕಾಷನರಿ ಮೇಜರ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯಾಕಂದ್ರೆ ಈ ಕಾಯಿಲೆ ಬಿಡ್ತಾ ಹೋದಷ್ಟು ಬೆಳಿತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಇರೋದು. ಅದ್ರ ಜೊತೆಗೆ ಸೂಕ್ತವಾದ ಮೆಡಿಕೇಶನ್ ನಾವು ಪ್ರೊವೈಡ್ ಮಾಡ್ತಾ ಬಂದಾಗ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಸೊ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಿ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ಸುಮತಿ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಕುಂದಾಪುರ. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಹಲೋ ಹಲೋ, ಇದು ಇನ್ಫೆಕ್ಷನ್ ಬಗ್ಗೆ ಪ್ರೋಗ್ರಾಮ್ ಅಲ್ಲ? ಹೌದು. ಇಲ್ಲ, ಗೊತ್ತಿಲ್ಲ ಹಾಗಾಗಿ. ಇಲ್ಲ, ಇಲ್ಲ, ತೊಂದ್ರೆ ನನಗೆ ಇಲ್ಲ. ಇನ್ಫೆಕ್ಷನ್ ಅಂದ್ರೆ ಮೈ ತುಂಬಾ ದಾಮ್ ಬೀಳುತ್ತೆ, Okay. ಕೆಮ್ಮ ಮತ್ತೆ ದಮ್ ಬರುತ್ತೆ. ಕಾರಣ? ಬೇಸಿಕಲಿ ನೋಡಿಮ್ಮ, ಈ ಒಂದು ಸ್ಕಿನ್ ಮೇಲೆ ದದ್ದೆಗಳೇನ್ ಬರ್ತಾ ಇದೆಯಲ್ಲ, ಆ ಒಂದು ಕಂಡೀಷನ್ಗೆ ನಾವು ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತೀವಿ. ಈ ಒಂದು ಆರ್ಟಿಕೇರಿಯಾ ಸಮಸ್ಯೆ ಇರೋರಿಗೆ ಅರೌಂಡ್ 70 to 80% ಪೇಷಂಟ್ಸ್ ಗಳಲ್ಲಿ ಏನಾಗಿರುತ್ತೆ, ಈ ಒಂದು ವೀಸಿಂಗ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರೋದು. ಅದ್ರ ಜೊತೆಗೆ ಈ ಅಲರ್ಜಿ ಅನ್ನೋದು ಬರೋದಕ್ಕೆ ಕಾರಣ ಮೇನ್ ನಾನು ಹೇಳ್ತಾ ಇದ್ದೆ, ಒಂದು ಫ್ಯಾಮಿಲಿ ಟೆಂಡೆನ್ಸಿ, ಅಂದ್ರೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗೆ ಏನಾದ್ರೂ ಈ ಒಂದು ಸಮಸ್ಯೆ ಇತ್ತು, ಅವ್ರ ಮುಖಾಂತರ ಬರತಕ್ಕಂಥದ್ದು. ಅದು ಬಿಟ್ರೆ ಇನ್ನೊಂದು ಎರಡನೇ ಕಾರಣ ನಾನು ಹೇಳ್ತಾ ಇದ್ದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಅಂದ್ರೆ ನಮ್ಮ ದೇಹದ ಮೇಲೆ ಎನ್ವಿರಾನ್ಮೆಂಟ್ ಇಂದ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದೆ, ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿಲ್ಲ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಟೈಮ್ ಟು ಟೈಮ್ ಫುಡ್ ತಗೊಳ್ತಾ ಇಲ್ಲ. ಸೊ ಇದರಿಂದ ಏನಾಗ್ಬಿಡುತ್ತೆ, ನಮ್ಮ ಒಂದು ಮೆಟಬಾಲಿಕ್ ಫಂಕ್ಷನಿಂಗ್ ಅನ್ನೋದೇ ಕರೆಕ್ಟ್ ಆಗಿ ಆಗದೆ ಇದ್ದಾಗ ಈ ತರ ಒಂದು ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಆ ಒಂದು ಅಲರ್ಜಿಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಈ ಮೇಲ್ಗಡೆ ಏನ್ ಸಮಸ್ಯೆಗಳು ಬರ್ತಾ ಇದೆ, ಸೊ ಅದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋದಿದೆ. ಸೊ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ 1 year ಇಂದ ಟ್ಯಾಬ್ಲೆಟ್ ತಿಂತಾನೆ, ಟ್ಯಾಬ್ಲೆಟ್ ತಿಂದ್ರೆ ಪರವಾಗಿಲ್ಲ ಹೋಗುತ್ತೆ. ಟ್ಯಾಬ್ಲೆಟ್ ಇವತ್ತು ತಿಂದಿಲ್ಲ ಅಂದ್ರೆ ಮತ್ತೆ ದಾಮ್ ಹೇಳೋದು, ಕಣ್ ತುರಿಕೆ ಬರೋದು, ಕೆಮ್ಮ ಬರೋದು ಎಲ್ಲ ಬರುತ್ತೆ. ಹೌದಮ್ಮ, ಈಗ ನಾನು ಅದೇ ಹೇಳ್ತಾ ಇದ್ದೆ, ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ಅದಕ್ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಹೊರತಾಗಿ ಸೊ ಆ ಸಿಂಪ್ಟಮ್ಸ್ ಗಳು ಬರೋದಕ್ ಒಳಗಡೆ ಏನ್ ಕಾರಣ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ್ಲೇ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋದಮ್ಮ. ಸೊ ಆ ಒಂದು ಟ್ರೀಟ್ಮೆಂಟ್ ಸೊ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅಮ್ಮ. ಸೊ ನೀವು ಒಂದ್ಸಲ ಬಂದು ಭೇಟಿ ಆದಲ್ಲಿ ನಿಮ್ಗೂ ಆ ಒಂದು ಕಾಯಿಲೆಗೆ ಎಷ್ಟು ದಿನ ಟೈಮ್ ಬೇಕು, ಸೊ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲದನ್ನ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿ. ನಮಸ್ಕಾರ. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಫೋನ್ ಮಾಡಿದ್ನಲ್ಲ 17 ವರ್ಷದ ಹುಡುಗ. ಜೋರಾಗಿ ಮಾತಾಡಿ ಸರ್, ನಿಮ್ ಧ್ವನಿ ಕೇಳಿಸ್ತಾ ಇರ್ಲಿಲ್ಲ. ಮಾತಾಡಿ, ಏನ್ ಸಮಸ್ಯೆ ಇದೆ ಹುಡುಗನ್ಗೆ ತಿಳಿಸಿ. ಆ ಹುಡುಗನ್ಗೆ ಪತ್ತೆ ಹೇಳ್ತಾ ಗೊತ್ತಾಯ್ತು ಮೇಡಮ್. ಅವಾಗ ಓಕೆ, ಎಲ್ಲಿ ಇಂಗ್ಲಿಷ್ ಔಷಧಿ ಕೊಡಿಸ್ತಿದೀವಿ, ಕಮ್ಮಿ ಆಗಿಲ್ಲ. ಮತ್ತೆ ಹೋಮಿಯೋಪತಿ ಕೊಡಿಸ್ತಾ ಇದೀವಿ, ಕಮ್ಮಿ ಆಗಿಲ್ಲ. ಹೋಮಿಯೋಪತಿಗೆ ಹೋದ್ರೆ ಸ್ವಲ್ಪ ಮೆಡಿಸಿನ್ ಕೊಡ್ತಾರೆ, ಆಮೇಲೆ ಕಮ್ಮಿ ಆದಾಗ ಬಂದ್ಬಿಡ್ತೀವಿ ನಾವು. ಎಲ್ಲಿ ತೋರಿಸ್ತಾ ಇದ್ದೀರಾ ಈಗ ಹೋಮಿಯೋಪತಿ? ಇಲ್ಲಿ ಲಕ್ಷ್ಮಿ ಟೈಸ್ ರೋಡ್ ಅಲ್ಲಿ ತೋರಿಸ್ತಾ ಇದೀವಿ. ಓಕೆ, ಯಾಕಂದ್ರೆ ಹೋಮಿಯೋಪತಿಯಲ್ಲೂ ಕೂಡ 2 ರೀತಿಯ ಟ್ರೀಟ್ಮೆಂಟ್ ಗಳನ್ನ ನೋಡ್ತೀವಿ. ಒಂದು ಸ್ಪೆಸಿಫಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಜೆನೆಟಿಕ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸ್ಪೆಸಿಫಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ಅಥವಾ ಒಂದು ತಾತ್ಕಾಲಿಕ ರಿಲೀಫ್ ಕೊಡೋದಕ್ಕೆ ಮೆಡಿಕೇಶನ್ ಎಷ್ಟೋ ಜನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಮೆಡಿಕೇಶನ್ ಕೊಡೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಅನ್ನೋದು ಸಿಗ್ತಾ ಇರೋದಿಲ್ಲ. ಆದ್ರೆ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ ಇಲ್ಲಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತಾ ಇರೋದಪ್ಪ. ಹಾಗಾಗಿ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಈಗ ನಿಮ್ಮ ಮಗನಿಗೆ ಏನ್ ಸಮಸ್ಯೆ ಇದೆ ಅದರಿಂದ ಹೊರಗೆ ಬರೋದಕ್ಕೆ ನಾವು ಹೆಲ್ಪ್ ಮಾಡಿ ಕೊಡ್ಬೋದು ನೋಡಿಪ್ಪ. ನಮಸ್ಕಾರ.
ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಸರ್. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಬರ್ತಾ ಇದೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನಿಮ್ಗೆ ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನೇರವಾಗಿ ನಿಮ್ಮ ಹುಡುಗನ ಕರ್ಕೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ಹುಬ್ಳಿ, ದಾವಣಗೆರೆ, ಕಲಬುರಗಿ, ಮೈಸೂರು, ಬೆಂಗಳೂರಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ, ಆ ಶಾಖೆಗೆ ನೀವು ಭೇಟಿ ನೀಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಮ ಹೆಸರು ಪುಟ್ಸ್ವಾಮಿ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀವಿ. ಮಾತಾಡಿ ಪುಟ್ಸ್ವಾಮಿ ಅವರೇ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಏನ್ ಸರ್, ಸಮಸ್ಯೆ ಇತ್ತು? ಮೂಗು ಕಟ್ಕೊಳ್ಳೋದ್ರಿಂದ ಅಲರ್ಜಿ ಜಾಸ್ತಿ ಆಗಿ ಸ್ವಲ್ಪ ತುಂಬಾ ಹಿಂಸೆ ಆಗ್ತದೆ ಸರ್. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇದೆ, ಸೀನ್ಗಳು ಜಾಸ್ತಿ ಆಗ್ತಾ ಇದೆ, ಕಣ್ಣು ಕಟ್ಟು ಜಾಸ್ತಿ ಆಗ್ತಾ ಇದೆ, ಓಕೆ. ಮತ್ತೆ ಕಿವಿ ಕಟ್ಟು ಜಾಸ್ತಿ ಆಗ್ತಾ ಇದೆ. ಓಕೆ. ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಸರ್. ಸುಮಾರು ಸರಿ ನಾವು ಈಗ ಮಾಟೆಕ್ಸ್ ಎಲ್ಲ ಅದೇನು ಮಾತ್ರೆ ತಗೊಂಡು ಕಡಿಮೆ ಮಾಡ್ಕೊತಾ ಇದೀವಿ. ಅದ್ರ ಬಿಟ್ಟು ಬೇರೆ ಏನು ಔಷಧಿನೇ ಸಿಕ್ಕಿಲ್ಲ ನಮ್ಗೆ. ಈ ಒಂದು ನೀವೇನ್ ಸಿಂಪ್ಟಮ್ಸ್ ಹೇಳ್ತಾ ಇದೀರ ನೋಡಿ, ಆ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತೀವಿ. ಸೊ ಈ ತರ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ನೋಡಿ, ಈಗ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಮ್ಮು ನೆಗಡಿ ಆಗೋದಾಗಿರ್ಬೋದು, ತಲೆನೋವು ಬರೋದು, ಮುಖ ಭಾರ ಅನ್ಸೋದು, ಕಣ್ ಕೆಂಪಾಗ್ತಾ ಇದೆ, ಮೂಗು ಮತ್ತೆ ಕಿವಿಯಲ್ಲಿ ನವೆ ಬರೋದು, ಇರಿಟೇಷನ್ ತುಂಬಾ ಇರುತ್ತೆ. ಸೊ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಲ್ಲಂತೂ ತುಂಬಾನೇ ಜಾಸ್ತಿ ಇರುತ್ತೆ ಇದು. ಸೊ ಈ ತರ ಸಮಸ್ಯೆಗಳು ಬಂದಾಗ ಎಲ್ರು ನಾವ್ ಏನ್ ಮಾಡ್ತೀವಿ, ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಈ ಒಂದು ತೊಂದರೆಗಳು, ಅದಕ್ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತೀವಿ. ಆದ್ರೆ ಮೇಲ್ಗಡೆ ಆ ತೊಂದರೆಗಳು ಕಾಣಿಸ್ತಾ ಇರೋದಕ್ಕೆ ಏನ್ ಕಾರಣ ಇದೆ, ಫಸ್ಟ್ ಆಫ್ ಆಲ್ ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟೇ ಪಡ್ಕೊಳಲ್ಲ. ಅದೇನಾಗ್ಬಿಡುತ್ತೆ, ಆ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಇದೆ ಅದಕ್ಕೆ ಮಾತ್ರ ತಗೊಂಡಾಗ ಒಂದ್ ದಿವಸ ಆರಾಮ್ ಇರೋದು, ಮತ್ತೆ ಟ್ಯಾಬ್ಲೆಟ್ ಬಿಡಿ ಮತ್ತೆ ಕಾಣಿಸೋದು. ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಬುಡ ಸಮೇತ ತೆಗೆದು ಹಾಕ್ಬೇಕು ಅಂದ್ರೆ ಫಸ್ಟ್ ಕಾರಣದಿಂದ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಒಂದ್ಸಲ ಆ ಕಾರಣನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ವಿ ಅನ್ಕೊಡಿಪ, ಸೊ ಆ ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮೆಡಿಕೇಶನ್ ಬಿಟ್ಟಾದ್ಮೇಲೆ ಅದು ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಆ ಒಂದ್ ಸ್ಥಿತಿಗೆ ತಗೊಂಡ್ ಹೋಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದ್ರಲ್ಲೂ ನೀವು ಮೈಸೂರು ಅಂತ ಹೇಳ್ತಾ ಇದ್ದೀರಾ, ಈಗ ಮೈಸೂರಲ್ಲೂ ಕೂಡ ಬ್ರಾಂಚ್ ಇದೆ, ಒಂದ್ಸಲ ಬಂದು ಭೇಟಿ ಆಗಿಪ್ಪ. ಸೊ ಒಂದು ಸಂಪೂರ್ಣ ಬ್ರಾಂಚ್ ಎಲ್ಲಿದೆ ಸರ್? ಸೊ ಫೋನ್ ನಂಬರ್ಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ಅಡ್ರೆಸ್ ತಿಳಿಸ್ಕೊಡ್ತಾರೆ ಸರ್. ನಮ್ಮ ಕಾಲ್ ಸೆಂಟರ್ ನಂಬರ್ ಜೊತೆಗೆ 080466477 ಈ ನಂಬರ್ ಕೂಡ ಇದೆ. ಸೊ ನಂಬರ್ಗೆ ಕಾಲ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್, ನೀವು ಯಾವ ಏರಿಯಾದಿಂದ ಬರ್ತೀರಾ, ಯಾವ ರೀತಿ ಬರ್ಬೇಕು, ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ. ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು ಸರ್? ಮೇಡಮ್ ನಮ್ಮ ಹೆಸರು ಪ್ರಸನ್ನ ಅಂತ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಪ್ರಸನ್ನ ಅವರೇ? ದಾವಣಗೆರೆಯಿಂದ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ ಏನ್ ಸಮಸ್ಯೆ ಇತ್ತು? ಮೇಡಮ್ ಸರ್, ನಮ್ ಮಗ 2 ವರ್ಷ ಆಕ್ಚುಲಿ. ಓಕೆ. ಅವ್ರಿಗೆ ಸ್ವಲ್ಪ ಅಲರ್ಜಿ ಇದೆ. ಓಕೆ. ಅಲರ್ಜಿಯಿಂದ ಶೀತ ಕೆಮ್ಮು ಅದ್ರಲ್ಲಿ ಆಗ್ತಾ ಇರೋದು. ವೀಕ್ಲಿ ಮಂತ್ಲಿ ಏನ್ ಬೇಡ 1 ಟೈಮ್ 2 ಟೈಮ್ ಅಂತ ಪಕ್ಕ ಆಗುತ್ತೆ ಅದು. ನಿಜವಾಗ್ಲು. ಓಕೆಪ್ಪ. ಅದು ಏನೋ ನೆಕ್ಸ್ಟ್ ಏನೋ. ಸೊ ಈ ಒಂದು ಕಂಡೀಷನ್ ರಿಪೀಟೆಡ್ ಆಗಿ ಬರ್ತಕ್ಕಂತ ಒಂದು ಅಲರ್ಜಿಗೆ ನಾವು ಅದು ಎಸ್ಪೆಷಲಿ ಈ ಒಂದು ಏಜ್ ಪೀರಿಯಡ್ ಅಲ್ಲಿ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿಪ್ಪ. ಅಂದ್ರೆ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗೋದು, ಕಫ್ ಆಗ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಮೂಗಿಂದ ಸ್ವಲ್ಪ ನೀರ್ ಕಡಿಯೋದಾಗಿರ್ಬೋದು. ಸೊ ಈ ಒಂದು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಮಾತ್ರ ಇರುತ್ತೆ. ಸೊ ಆ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂದಾಗ ಆ ಇನ್ಫೆಕ್ಷನ್ ಇಂದ ಆ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅಥವಾ ಕಫ್ ಸಿರಪ್ ತಗೊಂಡು ಆ ಕ್ಷಣಕ್ಕೆ ಸ್ವಲ್ಪ ರಿಲೀಫ್ ತಗೋತೀವಿ ಹೊರತಾಗಿ ಆ ಟ್ಯಾಬ್ಲೆಟ್ ಡೋಸೇಜ್ ಮುಗಿದಾದ್ಮೇಲೆ ಮತ್ತೆ ಒಂದು ವಾರದಲ್ಲಿ ಮತ್ತೆ ಎಲ್ಲ ಸಮಸ್ಯೆಗಳು ಕಾಣಿಸ್ದಾಗೆಲ್ಲ ರಿಪೀಟೆಡ್ ಆಗಿ ಆ ಒಂದು ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆಪ್ಪ, ನಮ್ಮ ದೇಹದಲ್ಲಿರೋ ಆ ಒಂದು ಆಂಟಿಬಾಡೀಸ್ ಅಥವಾ ನಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸೆಲ್ಸ್ ಗಳ ಫಂಕ್ಷನ್ ದಿನದಿಂದ ದಿನಕ್ಕೆ ಕಮ್ಮಿನೇ ಆಗ್ತಾ ಹೋಗುತ್ತೆ. ಹೊರಗಡೆಯಿಂದ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ ಮುಖಾಂತರನೇ ನಮ್ಮ ದೇಹ ನಡೀತಾ ಇದೆ ಅನ್ನೋ ಸ್ಥಿತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಆ ತರ ಟ್ಯಾಬ್ಲೆಟ್ ನ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ಸೊ ನಮ್ಮ ದೇಹದಲ್ಲಿರೋ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ ಗಳ ಫಂಕ್ಷನ್ನೇ ಸರಿಪಡಿಸೋದಕ್ಕೆ ನಾವು ಯಾವಾಗ ಟ್ರೀಟ್ಮೆಂಟ್ ನ ಪಡ್ಕೊಳ್ತೀವಿ, ಆ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆಪ್ಪ. ಸೊ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, ಸೊ ತಡ ಮಾಡಕ್ ಹೋಗ್ಬೇಡಿ. ಈ ಒಂದು ಸ್ಟೇಜ್ ಅಲ್ಲಿ ಇದ್ದಾಗಲೇ ಆ ಸಮಸ್ಯೆಗೆ ಕರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ಪಡ್ಕೊಂಡಾಗ ಸೊ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮತ್ತೆ ಬರದೇ ಇರೋ ತರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ದಾವಣಗೆರೆನಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೀವು ಡಾಕ್ಟರ್ಸ್ ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ, ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ ಮೇಡಮ್ ಅವರ. ಯಾವೂರಿಂದ ಫೋನ್ ಮಾಡ್ತಿದ್ದೀರಾ ಸರ್? ಮಾನವ ರೈಲ್ವೆ ಸ್ಟೇಷನ್ ಮಾತಾಡಿ, ಡಾಕ್ಟರ್ ಇದಾರೆ, ಏನ್ ತೊಂದ್ರೆ ಅಂತ ತಿಳಿಸಿ. ನಮ್ಗೆ ತೊಂದ್ರೆ ಅಂದ್ರೆ ಅಸ್ತಾಮ್ ಇದೆ ಮೇಡಮ್ ಅವರೇ.
ಓಕೆ, ಎಷ್ಟು ವರ್ಷ ಆಯ್ತು ಈಗ? ಒಂದ್ 10 ವರ್ಷದಿಂದ ಇದೆ 10 ವರ್ಷದಿಂದ ಐತೆ. ಡಾಕ್ಟರ್ ಆಸ್ಪತ್ರೆಗೆ ಹೋಗ್ತೀನಿ, ಮಾತ್ರೆ ಕೊಡ್ತಾರೆ, ಅಲಕಣ ಮಾತ್ರೆ ಕೊಡ್ತಾರೆ. ಅದು ಒಂದ್ 4 ದಿವಸ ಕಮ್ಮಿ ಆಗುತ್ತೆ, 4 ದಿವಸ ಜಾಸ್ತಿ ಆಗುತ್ತೆ ಸರ್. ಓಕೆ, ಇನ್ನು ಎಷ್ಟು ವರ್ಷ ತಗೋಬೇಕು ಹೇಳಿದ್ದಾರೆ? ಅವ್ರು ಕೊನೆ ನಿಮ್ಮ ಜನ್ಮ ಇದಕ್ಕೂ ತಗೋಬೇಕು ನೀವು ಹತ್ರ ನೀವು ಇರತಕ್ಕ ಲೈಫ್ ಇರತಕ್ಕ ತಗೋಬೇಕು ಅಂತ ಹೇಳ್ಯಾರೆ. ನಿಜವಾಗ್ಲು, ಯಾಕಂದ್ರೆ ಸೊ ಈ ಒಂದು ಸಮಸ್ಯೆ ಅಸ್ತಮಾ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಹಾಗಾಗಿ ಎಲ್ಲರಿಗೂ ಲೈಫ್ ಲಾಂಗ್ ತಗೊಳ್ಳೋದಕ್ಕೆ ಗೈಡ್ ಮಾಡ್ತಾ ಇರೋದು. ಆದ್ರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಇಲ್ಲ. ಇದಕ್ಕೆ ವಾಸಿ ಮಾಡ್ತಕ್ಕಂತ ಮೆಡಿಸಿನ್ಸ್ ಇದೆ. ಆಲ್ರೆಡಿ ಎಷ್ಟೋ ಜನರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ಭೇಟಿಯಾಗಿಪ್ಪ, ಆ ಸಮಸ್ಯೆ ಈಗ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಎಷ್ಟು ದಿನದಲ್ಲಿ ಅದನ್ನ ವಾಸಿ ಮಾಡಬಹುದು ಅದನ್ನು ಕೂಡ ಫಸ್ಟ್ ಅಲ್ಲೇ ಗೈಡ್ ಮಾಡ್ಬಿಟ್ಟೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ ನೋಡಿ. ನಮಸ್ಕಾರ. ನೋಡಿ, ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ. ಹುಬ್ಳಿ, ದಾವಣಗೆರೆ, ಕಲಬುರ್ಗಿ, ಇನ್ನು ಮೈಸೂರು, ಬೆಂಗಳೂರಿನಲ್ಲಿದೆ. ನಿಮ್ಗೆ ಯಾವ್ದು ಹತ್ರ ಆಗತ್ತೆ ಖಂಡಿತ ತಿಳಿಸ್ಕೊಡ್ತಾರೆ. ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಈಗಲೇ ಕರೆ ಮಾಡಿ ಸರ್, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಖಂಡಿತ ಮೈಸೂರು ಆಗಿರ್ಬೋದು, ಹುಬ್ಳಿ, ದಾವಣಗೆರೆ, ಕಲಬುರ್ಗಿಯಲ್ಲಿದೆ. ಇನ್ನು ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ 7th ಕ್ರಾಸ್ ಹಾಗೆ ಜಯನಗರ್ 4th ಬ್ಲಾಕ್. ನಿಮ್ಗೆ ಯಾವ್ದು ಹತ್ತಿರದ ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಕಾಲರ್, ಇನ್ನು ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಚಾಂದಿನಿ ಅಂತ ಕೇರ್ಪೇಟೆಯಿಂದ ಮಾತಾಡ್ತಾರದು ಮೇಡಮ್. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ಸರ್ ನನ್ನ ಹೆಸರು ಚಾಂದಿನಿ ಅಂತ ಕೇರ್ಪೇಟೆಯಿಂದ ಮಾತಾಡ್ತಿರೋದು. ಓಕೆ ಅಮ್ಮ. ಸರ್ ನನ್ಗೆ ಅಲರ್ಜಿ ಸರ್, ಧೂಳು ಡಸ್ಟ್ ಏನು ಆಗಲ್ಲ, ಆದ್ರೆ ನನ್ಗೆ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಎಷ್ಟು ವರ್ಷ ಆಯ್ತಮ್ಮ ಈಗ ಇದು ಶುರು ಆಗ್ಬಿಟ್ಟು ಅಲರ್ಜಿ? ಸರ್ ಈಗ 1 ವರ್ಷದಿಂದ ಅಷ್ಟೇ ಸರ್. ಈಗ ನಿಮ್ಮ ವಯಸ್ಸಮ್ಮ? 25 ವರ್ಷ ಸರ್. ಓಕೆ, ಸೊ ಹಾಗಿದ್ರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ ಈ ಒಂದು ಸಮಸ್ಯೆಗೆ. ಅರ್ಲಿಯರ್ ಸ್ಟೇಜ್ ಅಲ್ಲೇ ಇದೆ. ಸೊ ಆದಷ್ಟು ಬೇಗ ನೀವು ನಮ್ಮ ಹೋಮಿಯೋಪತಿ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡಲ್ಲಿ ಏನಾಗ್ಬಿಡುತ್ತೆ, ಇದು ಫರ್ದರ್ ಬೆಳೆದೇ ಇರೋ ತರ ಆ ಒಂದು ಕಾಯಿಲೆಗೆ ವಾಸಿ ಮಾಡೋದ್ರ ಜೊತೆಗೆ ಸೊ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಡಿಮ್ಮ, ಅದಾದ್ಮೇಲೆ ಅದು ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಅನ್ನೋ ಸ್ಥಿತಿಗೂ ತಗೊಂಡು ಹೋಗ್ಬೋದು ನೋಡಿಮ್ಮ. ಚಿಕಿತ್ಸೆ ವಿಚಾರವಾಗಿ ಮಾತನಾಡೋದಾದ್ರೆ ಡಾಕ್ಟರ್, ಈ ಒಂದು ಅಸ್ತಮಾ ಸಮಸ್ಯೆಗಳು ಸೀಸನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಕಾಲರ್ ಹೇಳ್ದಂಗೆ ಯಾವ ರೀತಿ ಚಿಕಿತ್ಸೆ ಇದೆ ಡಾಕ್ಟರ್? ಬೇಸಿಕಲಿ ಹೋಮಿಯೋಪತಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಈಗ ಬೇರೆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ನೋಡೋದಾಗಿದ್ರೆ, ಇಲ್ಲಿ ನಾವು ಯಾವುದೇ ಒಂದು ಪೇಷಂಟ್ಸ್ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಆದಾಗ ಸೊ ಏನ್ ಲಕ್ಷಣಗಳು ಬರ್ತಾ ಇದೆ ಅಂತ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಲಕ್ಷಣಗಳ ಜೊತೆಗೆ ಏನ್ ಕಾರಣದಿಂದ ಈ ಒಂದು ಕಾಯಿಲೆ ಅನ್ನೋದು ಕಾಣಿಸ್ಕೊಂಡಿದೆ ಇವರಲ್ಲಿ, ಆ ಒಂದು ಕಾರಣಕ್ಕೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದೀವಿ. ಸೊ ಆ ಒಂದು ಟ್ರೀಟ್ಮೆಂಟ್ ಅನ್ನೋದು ಸೊ ಯಾವ ರೀತಿ ಅಂದ್ರೆ 3 ಸ್ಟೇಜ್ ಆಗಿ ನಾವು ಡಿವೈಡ್ ಮಾಡಿಬಿಟ್ಟು ಮೆಡಿಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್, ಈಗ ನಮ್ಮ ಹತ್ರ ಕ್ಲಿನಿಕ್ಗೆ ವಿಸಿಟ್ ಆದಾಗ ಪೇಷಂಟ್ ಸ್ಥಿತಿ ಏನಿದೆ ಫರ್ದರ್ ಅದು ಜಾಸ್ತಿ ಆಗಬಾರ್ದು ಕಾಯಿಲೆ, ಅದನ್ನ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ನಮ್ಮ ಕಂಟ್ರೋಲ್ ಇದೆ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಏನ್ ಬೆಳೆದು ಕೂತಿದೆ, ಯಾವಾಗ ಆ ಕಾಯಿಲೆ ಅನ್ನೋದು ವಾಸಿಯಾಗಿದೆ, ಮೇಲ್ಗಡೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೊಳ್ಳೆ ಸಡನ್ ಆಗಿ ಮೆಡಿಸಿನ್ ಸ್ಟಾಪ್ ಮಾಡ್ತಾ ಇಲ್ಲ. ವಾಸಿ ಆದ್ಮೇಲೆ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಶನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹೋಗಿರೋ ಆ ಒಂದು ಕಾಯಿಲೆ ನಾಳೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಅವರಲ್ಲಿ ಇರಬಾರ್ದು. ಸೊ ಈ ರೀತಿ 3 ಸ್ಟೇಜಸ್ ಆಗಿ ಮೆಡಿಕೇಶನ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಒಂದು ಕಾಯಿಲೆಗೆ ವಾಸಿ ಮಾಡ್ತಕ್ಕಂಥ ಮೆಡಿಕೇಶನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ತಿಳಿಸ್ಕೊಡ್ಬೋದು ನೋಡಿ. ಖಂಡಿತವಾಗ್ಲೂ ಡಾಕ್ಟರ್, ಅಂದ್ರೆ ಸೊ ನೇರವಾಗಿ ಬಂದಾಗ ಚಿಕಿತ್ಸೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತೀರಾ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲು, ಅದರಲ್ಲೂ ಈ ಅಲರ್ಜಿ ಅಸ್ತಮಾ ಆಗಿರ್ಬೋದು, ಅದ್ರ ಜೊತೆಗೆ ಈಗ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಈ ಒಂದು ಆರ್ಥರೈಟಿಸ್ ಅನ್ನೋ ಕಾಯಿಲೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಯಿಂದ ಈಗ ಒಬ್ಬ ಪೇಷಂಟ್ ಸಫರ್ ಆಗ್ತಾ ಇದ್ದಾರೆ ಅಂದ್ರೆ ಸೊ ಮೇಲ್ಗಡೆ ಆ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಒಳಗಡೆ ಆ ಕಾಯಿಲೆ ಬಂದಿರೋದಕ್ಕೆ ಏನ್ ಕಾರಣ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಒಂದು ಶಾಶ್ವತವಾದ ಪರಿಹಾರ ಇರುತ್ತೆ ಹೊರತಾಗಿ ಸೊ ಮೇಲ್ಗಡೆ ಮುಚ್ಚೋದ್ರಿಂದ ಕಾಯಿಲೆ ಇನ್ನೂ ಬೆಳೀತಾನೆ ಇರುತ್ತೆ ಹೊರತಾಗಿ ಸೊ ವಾಸಿ ಅನ್ನೋದು ಸಿಗೋದಿಲ್ಲ ಅಂತ ತಿಳಿಸ್ಕೊಡ್ಬೋದು ನೋಡಿ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಈ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ವೀಕ್ಷಕರು ಕರೆ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀರಾ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಡಾಕ್ಟರ್, ನಮಸ್ಕಾರ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಬರ್ತಾ ಇದೆ,
08046664777 ಈ ನಂಬರ್ಗೆ ನೀವು ಈಗಲೇ ಕರೆ ಮಾಡಿ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.